ಕೆರೆದು ಜಗಳ ಮಾಡಿ ಈಗ ಊಸರವಳ್ಳಿ ಆಟವನ್ನ ಆಡ್ತಾ ಇದೆ ಪಾಪಿ ಪಾಕಿಸ್ತಾನ. ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದಂತಹ ಪಾಕಿಸ್ತಾನವೇ ಈಗ ಮಾತುಕತೆಯ ನಾಟಕವನ್ನ ಆಡ್ತಾ ಇದೆ. ದಿನ ಅದರಲ್ಲೂ ಕೂಡ ಕ್ಷಣದಿಂದ ಕ್ಷಣಕ್ಕೆ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದೆ ಪಾಕಿಸ್ತಾನ. ಉಲ್ಟಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರು. ನಾವು ಯುದ್ಧಕ್ಕೂ ರೆಡಿ, ನಾವು ಎಲ್ಲಾ ರೀತಿಯಲ್ಲೂ ಸರ್ವ ಸನ್ನದ್ಧವಾಗಿದ್ದೇವೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದ ಪಾಕ್ ಪ್ರಧಾನಿ ಈಗ ಮತ್ತದೇ ನಾಟಕವನ್ನ ಶುರು ಮಾಡಿದ್ದಾರೆ. ನಮ್ಮ ಬಳಿಯೂ ಶಸ್ತ್ರಾಸ್ತ್ರವಿದೆ, ನಿಮ್ಮ ಬಳಿಯೂ ಇದೆ, ಯುದ್ಧ ಬಿಟ್ಟು ಶಾಂತಿ ಬಯಸೋದು ಪಾಕಿಸ್ತಾನ ಅಂತ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡುವಂತಹ ಒಂದು ಪ್ರಯತ್ನ ಈಗ ಪಾಕಿಸ್ತಾನದ ಪ್ರಧಾನಿಯಿಂದ ಆಗಿದೆ. ಮತ್ತೆ ಬೊಗಳೆ ಬಿಟ್ಟಿದ್ದಾರೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್. ಪಾಕಿಸ್ತಾನದ ಪ್ರಧಾನಿ ಆದ್ರೂ ನಾಲ್ಕಾಣೆ ಬೆಲೆ ಇಲ್ವಾ? ಹಾಗಾದ್ರೆ ಪಾಕ್ ಸೇನೆಯವರು ಇಮ್ರಾನ್ ಖಾನ್ ಮಾತೆ ಕೇಳಲ್ವಾ? ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಕ್ ಪ್ರಧಾನಿ. ಪಾಕಿಸ್ತಾನದ PM ಆದ್ರೂ ಕೂಡ ಹಾಗಾದ್ರೆ ನಾಲ್ಕಾಣೆಯ ಬೆಲೆ ಇಲ್ವಾ ಪ್ರಧಾನಿ ಇಮ್ರಾನ್ ಖಾನ್ಗೆ ಅನ್ನುವ ಪ್ರಶ್ನೆ ಕೇಳಬೇಕಾಗುತ್ತೆ. ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಪಾಕ್ ಪ್ರಧಾನಿ. ಪಾಕಿಸ್ತಾನದ ಪ್ರಧಾನಿ ಈಗಾಗಲೇ ದಿನಕ್ಕೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಲ್ ಕೆರೆದು ಜಗಳ ಮಾಡಿ ಊಸರವಳ್ಳಿ ಆಟವನ್ನ ಆಡಿ ಈಗ ಮತ್ತೆ ನಾಟಕವನ್ನ ಶುರು ಮಾಡಿದ್ದಾರೆ. ನಾವು ಯಾವಾಗ್ಲೂ ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ ಪಾಪಿ ಪಾಕಿಸ್ತಾನವೇ ಈಗ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದೆ, ಉಲ್ಟಾ ಹೇಳಿಕೆಗಳನ್ನ ನೀಡ್ತಾ ಇದೆ. ಕಾಲ್ ಕೆರೆದು ಜಗಳ ಮಾಡಿ ಊಸರವಳ್ಳಿ ಆಟವನ್ನ ಈಗ ಆಡ್ತಾ ಇದೆ ಪಾಪಿ ಪಾಕಿಸ್ತಾನ. ಈಗಾಗ್ಲೇ ಯುದ್ಧ ಬೇಡ, ಶಾಂತಿ ಮಾತುಕತೆಯನ್ನ ಮಾಡೋಣ ಅನ್ನುವಂತಹ ಒಂದು ಹೇಳಿಕೆ ಈಗ ಇಮ್ರಾನ್ ಖಾನ್ ಅವರಿಂದ ಬರ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದ ಪ್ರಧಾನಿ ಆದ್ರೂ ನಾಲ್ಕಾಣಿಯ ಬೆಲೆ ಇಲ್ವಾ ಅಂತ ಕೇಳಬೇಕಾಗುತ್ತೆ. ಪಾಕ್ ಸೇನೆಯವರು ಇಮ್ರಾನ್ ಖಾನ್ ಮಾತು ಕೇಳಲ್ವಾ ಅನ್ನುವ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳಿ ಪಾಪ ಪಾಕ್ ಪ್ರಧಾನಿ ಈಗ ಕೈ ಹಿಸುಕಿಕೊಳ್ಳುವಂತಹ ಪ್ರಯತ್ನ, ಆ ಒಂದು ಸಿಚುವೇಶನ್ ಈಗ ನಿರ್ಮಾಣ ಆಗಿರೋದು ಯಾಕೆ? ಹಾಗಾದ್ರೆ ಪಾಕ್ ಪ್ರಧಾನಿಗೆ ಅಲ್ಲಿ ಯಾವುದೇ ಗೌರವ ಇಲ್ವಾ? ಅಲ್ಲಿನ ಸೇನೆ ಪಾಕ್ ಪ್ರಧಾನಿಯ ಮಾತನ್ನ ಕೇಳ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದ್ದಿದೆ. ದಿನಕ್ಕೊಂದು ಹೇಳಿಕೆಯನ್ನ ಕೊಡುತ್ತೆ, ದಿನಕ್ಕೊಂದು ನಾಟಕಗಳನ್ನ ಆಡ್ತಾ ಇದೆ, ಕ್ಷಣ ಕ್ಷಣಕ್ಕೂ ತನ್ನ ನವರಂಗಿ ಆಟಗಳನ್ನ ಆಡ್ತಾ ಇದೆ ಪಾಪಿ ಪಾಕಿಸ್ತಾನ. ಈಗಾಗಲೇ ನಾವು ಗಮನಿಸಬಹುದು, ಒಂದು ರೀತಿಯಾದಂತಹ ಹೇಳಿಕೆ ನಿನ್ನೆ ಕೊಟ್ರೆ ಇವತ್ತು ಮತ್ತೊಂದು ಹೇಳಿಕೆಯನ್ನ ನೀಡ್ತಾ ಇದೆ. 12 ದಿನಗಳಲ್ಲಿ ಎಷ್ಟೆಲ್ಲ ಹೇಳಿಕೆಗಳನ್ನ ಪಾಕಿಸ್ತಾನ ಕೊಟ್ಟಿದೆ, ಯಾವ ರೀತಿಯಾಗಿ ತನ್ನ ಹೇಳಿಕೆಗಳನ್ನೇ ಉಲ್ಟಾ ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ನಾವು ಯುದ್ಧಕ್ಕೆ ರೆಡಿ, ನಾವು ಈಗಾಗಲೇ ರೆಡಿ ಆಗಿದ್ದೇವೆ, ಎಲ್ಲಾ ರೀತಿಯಲ್ಲೂ ಈ ಒಂದು ಪಾಕಿಸ್ತಾನ ಸರ್ವ ಸನ್ನದ್ಧವಾಗಿದೆ ಅನ್ನುವಂತ ಹೇಳಿಕೆಯನ್ನ ಇದೇ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರು ಹೇಳಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಈಗ ಹೇಳ್ತಾರೆ ಪಾಕ್ನ ಪ್ರಧಾನಿ, ನಾವು ಶಾಂತಿ ಪ್ರಿಯರು, ನಾವು ಶಾಂತಿ ಮಾತುಕತೆ ಮೂಲಕ ಈ ಒಂದು ಯುದ್ಧ ಬೇಡ ಅನ್ನೋದನ್ನ ನಾವು ಹೇಳ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಶಾಂತಿ ಬಯಸುತ್ತೆ ಪಾಕಿಸ್ತಾನ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ನಿಲುವು ಏನು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯುದ್ಧಕ್ಕೂ ರೆಡಿ ಅಂದವರು ಈಗ ಶಾಂತಿ ಮಾತುಕತೆಗೆ ಬರ್ತೀವಿ ಅಂತ ಹೇಳುವಂತಹ ಹಿಂದೆ ಯಾವ ರೀತಿಯಾದಂತಹ ಉದ್ದೇಶ ಇದೆ? ಪಾಕಿಸ್ತಾನದ PM ಆಗಿ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ ಇದೆಯಾ? ಈ ರೀತಿಯಾಗೂ ಕೂಡ ತನ್ನ ಹೇಳಿಕೆ ಮೇಲೆನೆ ತನಗೆ ಹಿಡಿತ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಈಗ. ಯಾಕಂದ್ರೆ ಪಾಪಿ ಪಾಕಿಸ್ತಾನದ ಹಾಗಾದ್ರೆ ಈ ರೀತಿಯಾದಂತಹ ನರಿಬುದ್ಧಿ ಇದು ಮೊದಲ ಬಾರಿ ಅಲ್ಲ, ಹಲವು ವರ್ಷಗಳಿಂದಲೂ ಕೂಡ ಅನೇಕ ವರ್ಷಗಳಿಂದ ಈ ರೀತಿಯಾಗಿ ನಡ್ಕೊಂಡೇ ಬಂದಿದೆ ಪಾಕಿಸ್ತಾನ. ಒಂದೇ ದಿನಕ್ಕೆ ಉಲ್ಟಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾಕ್ PM. ನಾವು ಶಾಂತಿಯನ್ನ ಬಯಸ್ತೀವಿ, ಪಾಕಿಸ್ತಾನ ಶಾಂತಿಯನ್ನ ಬಯಸುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಈ ಹಿಂದೆ ಕೊಟ್ಟಂತಹ ಹೇಳಿಕೆ ಏನು? ಆ ಹೇಳಿಕೆಗೆ ಹಾಗಾದ್ರೆ ಯಾವ ರೀತಿಯ ಸಮರ್ಥನೆಯನ್ನ ಕೊಡ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗತ್ತೆ. ಯುದ್ಧ ಬಿಟ್ಟು ಶಾಂತಿ ಬಯಸೋದು ಪಾಕಿಸ್ತಾನ ಅಂತೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಕನ್ಸಲ್ಟೆಂಟ್ ಎಡಿಟರ್ ಆಗಿರುವಂತಹ ಲಕ್ಷ್ಮಣ್ ಹೂಗಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಣ್ ಹೂಗಾರ್, ಈಗಾಗಲೇ ಪಾಕಿಸ್ತಾನದ ಬುದ್ಧಿ ಏನು ಅನ್ನೋದು ಗೊತ್ತು. ಒಂದ್ ಕಡೆ ತಾವು ಬೆಣ್ಣೆಯನ್ನ ಹಚ್ಚತಾನೆ ಹಿಂದ್ಗಡೆ ಚೂರಿ ಹಾಕುವಂತಹ ಪ್ರವೃತ್ತಿ ಕೂಡ ಪಾಕಿಸ್ತಾನ ಮಾಡಿರೋದನ್ನ ನಾವು ಗಮನಿಸಿದೀವಿ. ಆದ್ರೆ ಒಂದು ಕಡೆ ಈಗ ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳ್ತಾನೆ, ಮಾತುಕತೆ ಪಾಕಿಸ್ತಾನ ಯಾವಾಗ್ಲೂ ಶಾಂತಿ ಬಯಸುತ್ತೆ ಅಂತ ಹೇಳೋದ್ರ ಮೂಲಕ ಏನು ಹೇಳಕ್ ಹೊರಟಿದೆ ಅಂತ ಹೇಳಿ.
ನವಿತಾ, ಶಾಂತಿ ಮಂತ್ರ ಅಂದ್ರೆ ಬಾಯಲ್ಲಿ ಮಂತ್ರ ಬಗಲಲ್ಲಿ ದೊಣ್ಣೆ ಇಟ್ಕೊಂಡ್ರೆ ಆಗೋದಿಲ್ಲ. ಯಾವುದೇ ಒಂದು ಸಾರ್ವಭೌಮ ರಾಷ್ಟ್ರ ಶಾಂತಿ ಮಂತ್ರ ಜಪಿಸುತ್ತೆ ಅಂತಂದ್ರೆ ಅದು ಕಾರ್ಯಾಚರಣೆಯಲ್ಲಿ ಕೂಡ ಇರಬೇಕಾಗತ್ತೆ. ಬರೀ ಬಾಯಿ ಮಾತಿನಲ್ಲಿ ಶಾಂತಿ ಮಾತ್ರ ಆಮೇಲೆ ಬಗಲಲ್ಲೇ ದೊಡ್ಡ ದೊಡ್ಡ ದೊಣ್ಣೆ ಇಟ್ಕೊಂಡು ಹೊಡೆಯಕ್ಕೆ ಬಂದ್ರೆ ಯಾವುದೇ ರಾಷ್ಟ್ರ ಅದಕ್ಕೆ ಬೇಕಾದಂತ ಉತ್ತರವನ್ನು ಕೊಡುತ್ತೆ. ಅಂತ ಉತ್ತರವನ್ನ ಭಾರತದ ವೀರ ಏರ್ ಫೋರ್ಸ್ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ಇವತ್ತು ಪಾಕಿಸ್ತಾನದಲ್ಲಿ ನಡಕ ಶುರು ಆಗಿದೆ. ಅಂದ್ರೆ ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ನೆಲದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕ ಟ್ರೈನಿಂಗ್ ಕ್ಯಾಂಪ್ಗಳನ್ನ ಇವತ್ತು ಆಶ್ರಯ ತಾಣದ ರೀತಿಯಾಗಿ ಬೆಳೆಸ್ಕೊಂಡಿರ್ತಕ್ಕಂಥ ಪಾಕಿಸ್ತಾನ. ಸೊ ಆ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಒಂದು ಸ್ಪಷ್ಟ ಆಗಿದೆ, ಇನ್ನು ಮುಂದೆ ಟಿಟ್ ಫಾರ್ ಟ್ಯಾಟ್ ಅನ್ನುವಂಥ ನಿಟ್ಟಿನಲ್ಲಿ ಭಾರತ ನಮ್ಮ ಮೇಲೆ ರಿಟಾಲಿಯೇಟ್ ಮಾಡುತ್ತೆ. ಸೊ ನೇರವಾದಂಥ ಅಟ್ಯಾಕ್ ಮಾಡುತ್ತೆ. ಈಗಾಗಲೇ LOC ದಾಟಿ ಪಾಕಿಸ್ತಾನದ ಒಳಗಡೆ ಬಂದು ಇವತ್ತು ಬಾಲಾಕೋಟ್ ಮೇಲೆ ನಡೆದಂಥ ದಾಳಿ ಏನಿದೆ ಅದು ಪಾಕಿಸ್ತಾನದ ಸಾರ್ವಭೌಮತೆಯನ್ನು ಪ್ರಶ್ನೆ ಮಾಡಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಸೇನೆ ನುಗ್ಗಿ ಹೊಡೆದಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಈಗಲೂ ಕೂಡ ಅದು ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿನೇ ಪಾಕಿಸ್ತಾನಕ್ಕೆ ಒಂದು ಸ್ಪಷ್ಟವಾಗಿ ಗೊತ್ತಾಗಿದೆ, ಯುದ್ಧ ಆದ್ರೆ ಎಲ್ಲೋ ಒಂದು ಕಡೆ ನಮಗೆ ಅಪಾಯ ಇದೆ. ಹಾಗಾಗಿ ಈಗ ಅಲ್ಲಿಯ ಪ್ರಧಾನಿ ಇಮ್ರಾನ್ ಖಾನ್ ಹೇಳ್ತಾ ಇದ್ದಾರೆ, ನಾವು ಯುದ್ಧಕ್ಕೆ ರೆಡಿ ಇಲ್ಲ, ಶಾಂತಿ ಮಂತ್ರ ಜಪಿಸ್ತೀವಿ. ಸೊ ಯುದ್ಧ ಆದ್ರೆ ನನ್ನ ಕೈಯಲ್ಲೂ ಇರೋದಿಲ್ಲ, ಪ್ರಧಾನಿ ನರೇಂದ್ರ ಮೋದಿ ಕೈಯಲ್ಲೂ ಇರೋದಿಲ್ಲ, ಅದು ಬಹಳಷ್ಟು ಅಪಾಯ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿವರೆಗೂ ಆದಂಥ ಯುದ್ಧಗಳು ಯಾರ ಕಾರಣದಿಂದ ಆಯಿತು ಅನ್ನೋಂಥದ್ದು ಕೂಡ ಇಮ್ರಾನ್ ಖಾನ್ ತಮ್ಮ ಪಾಕಿಸ್ತಾನದ ಆ ಒಂದು ಕೆಟ್ಟ ಚರಿತ್ರೆಯನ್ನ ಒಂದ್ಸಲ ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ಇವತ್ತು ಭಾರತದ ಏನು ಒತ್ತಡ ಇದೆ ಅಂದ್ರೆ ಜಿಯೋ ಪೊಲಿಟಿಕಲ್ ಏನಂತ ಕರಿತೀವಿ. ಸೊ ಇಡೀ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ವಿರುದ್ಧ ನಿಂತಿರ್ತಕ್ಕಂಥದ್ದು, ಭಾರತದ ಪರವಾಗಿ ನಿಂತಿರ್ತಕ್ಕಂಥದ್ದು. ನಾವು ಅನೇಕ ಸಂದರ್ಭಗಳಲ್ಲಿ ರಾಜತಾಂತ್ರಿಕ ಮಾರ್ಗಗಳ ಮೂಲಕವೇ ಪ್ರಯತ್ನ ಮಾಡಿದ್ವಿ. ವಿಶ್ವಸಂಸ್ಥೆ ಇರ್ಬೋದು, ಬೇರೆ ಬೇರೆ ಆ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಭಾರತ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬಂದಾಗಲೂ ಕೂಡ ಪಾಕಿಸ್ತಾನ ನನಗೇನೂ ಗೊತ್ತಿಲ್ಲ, ನೀವು ಸಾಕ್ಷಿ ಕೊಡಿ, ಭಯೋತ್ಪಾದಕರು ದಾಳಿ ಮಾಡಿ 40 ಜನ ಸತ್ರು ಕೂಡ ಸಾಕ್ಷಿ ಕೊಡಿ, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರವಾದಿ ಸಂಘಟನೆಗಳ ಸಾಕ್ಷಿ ಕೊಡಿ, ಹೀಗೆ ಕೇಳ್ತಾನೆ ಅದು ಕಾಲ ದುಡ್ತಾ ಬಂತು. ಈಗ ಅದಕ್ಕೆ ಅರಿವಾಗಿದೆ, ಹೌದು ಇನ್ನು ಮುಂದೆ ಪಾಕಿಸ್ತಾನದ ವಿರುದ್ಧ ಭಾರತ ಸುಮ್ಮನೆ ಇರೋದಿಲ್ಲ ಅನ್ನೋದು. ಸೊ ಈ ಹಂತದಲ್ಲಿ ಮತ್ತೊಂದು ನಾಟಕೀಯವಾದಂಥ ಒಂದು ಡ್ರಾಮಾ ಅಂತ ಹೇಳ್ಬೋದು ಅಲ್ಲಿಯ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಇಮ್ರಾನ್ ಖಾನ್ ಹೇಳಿಕೆ. ಹಾಗಾಗಿ ಇನ್ನೊಂದು ಕಡೆ ಅಮೆರಿಕ ಕೂಡ ಬಹಳ ಎಚ್ಚರಿಕೆ ಕೊಟ್ಟಿದೆ, F-16 ಯುದ್ಧ ವಿಮಾನವನ್ನು ಬಳಕೆ ಮಾಡ್ಕೋಬೇಕಾದ್ರೆ ಅಮೆರಿಕ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದು. ಇದು ಒಂದು ಹಂತದಲ್ಲಿ ಪಾಕಿಸ್ತಾನಕ್ಕೆ ಬಿದ್ದಂತ ಬಹುದೊಡ್ಡ ಪೆಟ್ಟು. ನವಿತಾ, ಓಕೆ, ಈಗಾಗಲೇ ಪಾಕಿಸ್ತಾನ ಅಂದುಕೊಂಡಿತ್ತೋ ಏನೋ ಹಾಗಾದ್ರೆ, ಅಂದ್ರೆ ಭಾರತ ಯಾವಾಗ್ಲೂ ಶಾಂತಿಯನ್ನ ಬಯಸುತ್ತೆ, ನಾವು ಹಿಂದೆ ಮಾಡಿದ ಹಾಗೇನೆ ಎಷ್ಟೇ ನಾವು ಕೆದಕ್ತಾ ಹೋದ್ರು ಕೂಡ ಒಂದು ರೀತಿಯಲ್ಲಿ ಶಾಂತಿ ಮಾತುಕತೆಯ ಮೂಲಕ ಉತ್ತರ ಕೊಡುವಂತ ಪ್ರಯತ್ನ ಆಗತ್ತೆ ಅಂತ ನಯಾ ಭಾರತ್ ಕಾಣಿಸ್ಲಿಲ್ವಾ ಹಾಗಾದ್ರೆ ಪಾಕಿಸ್ತಾನಕ್ಕೆ ಅಂತ? ಅಲ್ಲ, ಯಾವುದೇ ಒಂದು ರಾಷ್ಟ್ರ ತನ್ನ ಗಡಿಗಳನ್ನ ಭದ್ರ ಮಾಡ್ಕೊಳಕಂಥದ್ದು, ಅಲ್ಲಿಯ ಜನರ ರಕ್ಷಣೆ ಮಾಡ್ತಕ್ಕಂಥದ್ದು, ತನ್ನ ನೆಲವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಆಯಾ ದೇಶದ ಸರ್ಕಾರಗಳ ಕರ್ತವ್ಯ ಕೂಡ. ಭಾರತ ತನ್ನ ಗಡಿಗಳನ್ನ ಭದ್ರವಾಗಿಟ್ಕೊಳ್ಳುತ್ತೆ, ತನ್ನ 130 ಕೋಟಿ ಜನರನ್ನ ರಕ್ಷಣೆ ಮಾಡುತ್ತೆ, ಭಾರತ ಸರ್ಕಾರಕ್ಕೆ ಬಿಟ್ಟಂತ ಅದ್ರ ಜವಾಬ್ದಾರಿ. ಹಾಗೆ ಪಾಕಿಸ್ತಾನ, ಮತ್ತೊಂದು ಕಡೆ ಅಫ್ಘಾನಿಸ್ತಾನ, ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ, ಯಾವುದೇ ಒಂದು ರಾಜ್ಯ, ಅದು ಯಾವುದೇ ಒಂದು ದೇಶ, ಸಣ್ಣ ರಾಷ್ಟ್ರ ದೊಡ್ಡ ರಾಷ್ಟ್ರ ಅಂತ ಬರೋದಿಲ್ಲ. ಆಯಾ ರಾಷ್ಟ್ರಗಳಿಗೆ ಅದರದೇ ಆದಂಥ ಗಡಿಗಳನ್ನ ಕಾಯ್ತಕ್ಕಂಥದ್ದು, ಗಡಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಆ ದೇಶ ಸಾರ್ವಭೌಮತೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಆಯಾ ಸರ್ಕಾರಗಳ ಆಯಾ ದೇಶಗಳ ಅದು ಫಸ್ಟ್ ಪ್ರಯಾರಿಟಿ. ಹಾಗೆ ಭಾರತದ ಪ್ರಯಾರಿಟಿ ಕೂಡ ಅದನ್ನೇ. ಆದರೆ ಭಾರತ, ನೀವು ಇತಿಹಾಸ ತೆಗೆದು ನೋಡಿ, ಅಂದ್ರೆ ಭಾರತ ವಿಭಜನೆಯ ನಂತರ ಇಲ್ಲಿವರೆಗೂ ಆದಂಥ ಯುದ್ಧಗಳಲ್ಲಿ ಕಾಲು ಕೆದರಿ ಬಂದಿರತಕ್ಕಂಥದ್ದು ಪಾಕಿಸ್ತಾನವೇ ಹೊರತು ಭಾರತ ಅಲ್ಲ. ಇವತ್ತು ಪಾಕಿಸ್ತಾನ ಏನೆಲ್ಲ ಆರೋಪಗಳನ್ನು ಮಾಡಬಹುದು. ಸೊ ಇಲ್ಲಿ ಮೂಲಕ ಅಲ್ಲಿ ಬೇಹುಗಾರಿಕೆಯ ಅನೇಕ ದೂತರನ್ನು ಕಳಿಸುತ್ತೆ, ಪಾಕಿಸ್ತಾನದಲ್ಲಿ ಅತಂತ್ರ, ಅಲ್ಲಿ ಪಾಕಿಸ್ತಾನದಲ್ಲಿ ಅಶಾಂತಿ ಸೃಷ್ಟಿ ಮಾಡೋ ಪ್ರಯತ್ನ ಮಾಡುತ್ತೆ ಅಂತ ಆರೋಪ ಮಾಡುತ್ತೆ. ಆದರೆ ಆ ದೇಶ ಕೂಡ ಸಾಕ್ಷಿಗಳನ್ನು ಕೊಡೋದಿಲ್ಲ. ಸೊ ಹೀಗಾಗಿ ಇವತ್ತು ಈ ಒಂದು ಸ್ಥಿತಿಗೆ ಪಾಕಿಸ್ತಾನವೇ ನೇರ ಹೊಣೆ ಹೊರತಾಗಿ ಭಾರತ ಅಲ್ಲ. ಭಾರತ ಯಾವತ್ತೂ ಕೂಡ ತಾನಾಗಿ ಹೋಗಿ ಅಲ್ಲಿ ಯಾವುದೇ ರೀತಿಯ ಭಯೋತ್ಪಾದಕ ಚಟುವಟಿಕೆ ಮಾಡಿದೆಯಾ, ಅದು ಭಾರತ ನೆಲದಲ್ಲಿ ಭಯೋತ್ಪಾದಕ ಸಂಘಟನೆಗಳ ಟ್ರೈನಿಂಗ್ ಕ್ಯಾಂಪ್ ಮಾಡ್ತಕ್ಕಂಥ ಜಾಗಗಳಿದಾವ, ಅಥವಾ ಭಯೋತ್ಪಾದಕ ಸಂಘಟನೆಗಳು ಭಾರತದಲ್ಲಿ ಎಲ್ಲಾದರೂ ಅವರ ಕ್ಯಾಂಪ್ಗಳಿಗೆ ಇಲ್ಲಿ ಸರ್ಕಾರ ರಕ್ಷಣೆ ಕೊಟ್ಟಿದೆಯಾ? ಯಾವುದೂ ಇಲ್ಲ. ಆದರೆ ಪಾಕಿಸ್ತಾನವೇ ಭಯೋತ್ಪಾದಕ ಸಂಘಟನೆಗಳ ತವರೂರಾಗಿದೆ. ಆ ಊರನ್ನು ಕ್ಲೀನ್ ಮಾಡಿ, ಅದನ್ನು ವೆಕೇಟ್ ಮಾಡಿಸಿ, ಅವರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಅನ್ನುವಂಥದ್ದು ಭಾರತದ ಮೊದಲಿಂದ ಬೇಡಿಕೆ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಎಲ್ಲ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ವಿರುದ್ಧ ನಿಂತಿದ್ದಾವೆ. ಪಾಕಿಸ್ತಾನ ಈಗ ಸಿಂಗಲ್ ಔಟ್ ಆಗಿದೆ, ಏಕಾಂಗಿ ಆಗಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಭಯ ಶುರು ಆಗಿದೆ. ನಾವೀಗ ಶಾಂತಿ ಮಂತ್ರ ಜಪಿಸದೆ ಹೋದರೆ ನಮಗೆ ಎಲ್ಲೊಂದು ಕಡೆ ಅಪಾಯ ಇದೆ ಅನ್ನುವಂಥ ಒಂದು ಭೀತಿ ಅದರ ಕಣ್ಣು ಮುಂದೆ ಇರೋದ್ರಿಂದ ಪಾಕಿಸ್ತಾನ ಈಗ ಶಾಂತಿ ಮಂತ್ರ ಜಪಿಸ್ತಾ ಇದೆ. ಆದರೆ ಶಾಂತಿ ಮಂತ್ರ ಜಪಿಸುತ್ತೆ ಅಂತಂದ್ರೆ
ಪಾಕಿಸ್ತಾನವನ್ನು ನಂಬಬಾರದು ಭಾರತ, ಯಾಕಂತಂದ್ರೆ ಅದರ ಬಗಲಲ್ಲಿ ಯಾವತ್ತೂ ಕೂಡ ಒಂದು ದೊಣ್ಣೆ ಇರುತ್ತೆ ನವಿತಾ. ಓಕೆ, ಪಾಕಿಸ್ತಾನ ಈಗಾಗಲೇ ಅಂದ್ರೆ ನಿನ್ನೆ ಕೂಡ ಆರೋಪ ಮಾಡ್ತಾ ಇತ್ತು, ಗಡಿ ದಾಟಿ ಬಂದಿದ್ದಾರೆ, ಕದನ ವಿರಾಮ ಉಲ್ಲಂಘನೆ ಆಗಿದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾ ಇತ್ತು. ಜೊತೆಗೆ ಇವತ್ತು ಶಾಂತಿ ಮಂತ್ರವನ್ನ ಪಠಿಸುವುದರ ಮೂಲಕ ಅಂದ್ರೆ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ಪಾಪ ಏನೂ ಇಲ್ಲ ಅನ್ನೋದನ್ನ ಒಂದು ತೋರಿಸಿಕೊಳ್ಳುವಂತಹ ಪ್ರಯತ್ನನ ಹೇಗೆ ಅಂತ, ಭಾರತನೇ ಜಗಳಕ್ಕೆ ಮುಂದಾಗಿದೆ ಅಥವಾ ಯುದ್ಧಕ್ಕೆ ಮುಂದಾಗಿದೆ ಅನ್ನೋದು ತೋರಿಸುವಂತಹ ಪ್ರಯತ್ನನ ಹೇಗೆ ಅಂತ? ಇಲ್ಲ, ಸಂಪೂರ್ಣವಾಗಿ ಪಾಕಿಸ್ತಾನದಲ್ಲಿ ಒಂದು ಒತ್ತಡ ಇದೆ. ಪಾಕಿಸ್ತಾನದ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷಗಳು ಮಾತಾಡಿರ್ತಕ್ಕಂಥ ಶೈಲಿ, ಅವರ ಬಳಸಿದ ಭಾಷೆ, ಅವರ ಆವೇಶ, ಅವರ ಅಗ್ರೆಷನ್ ನೋಡಿದ್ರೆ ಇಮ್ರಾನ್ ಖಾನ್ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಯಾಕಂತಂದ್ರೆ ಪಾಕಿಸ್ತಾನದ ಮೇಲೆ ಇವತ್ತು ಭಾರತ ಅಂದ್ರೆ ಯಾವ ಟೆರರಿಸ್ಟ್ ಕ್ಯಾಂಪ್ ಇದೆ, ಜೈಷೆ ಮೊಹಮ್ಮದ್ ಟೆರರಿಸ್ಟ್ ಕ್ಯಾಂಪ್ ಅಲ್ಲಿದೆ, ಆ ಕ್ಯಾಂಪ್ ಮೇಲೆ ನಿರ್ದಿಷ್ಟವಾದಂಥ ಪ್ರಿಎಂಪ್ಟಿವ್ ನಾನ್ ಮಿಲಿಟರಿ ಆಕ್ಷನ್ ಏನಾಯಿತು, ಆ ಆಕ್ಷನ್ ನಂತರ ಪಾಕಿಸ್ತಾನದಲ್ಲಿ ಒಂದು ರೀತಿಯ ದೊಡ್ಡ ಪ್ರಮಾಣದ ಚರ್ಚೆ ಶುರು ಆಗಿದೆ, ಆತಂಕ ಶುರು ಆಗಿದೆ, ನಡುಕ ಶುರು ಆಗಿದೆ. ಅಲ್ಲಿ ಜನ ಒತ್ತಡ ತರ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ರಿ ಇಮ್ರಾನ್ ಖಾನ್, ಭಾರತ ನಮ್ಮ ನೆಲದಲ್ಲಿ ಬಂದು ಇಲ್ಲಿ ಅಟ್ಯಾಕ್ ಮಾಡಿದೆ ಅಂದ್ರೆ ಅದನ್ನ ನೀವು ಸಹಿಸ್ಕೊಂಡು ಸುಮ್ಮನಿದ್ದೀರಾ. ಈ ಒತ್ತಡದಿಂದ ಪಾರಾಗಲಿಕ್ಕೆ ಇಮ್ರಾನ್ ಖಾನ್ ಇವತ್ತು ತಮ್ಮ ಸೇನೆಯ ಮೂಲಕ ಒಂದಷ್ಟು ಪ್ರಯತ್ನ ಮಾಡಿದ್ರು. ಅಂದ್ರೆ ಭಾರತದ ಒಳಗೆ ನುಗ್ಸಲಿಕ್ಕೆ LOCನ ದಾಟಿ ಬಂದು ದಾಳಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ವಾಯು ಏನಿದೆ, ಏರ್ ಸ್ಪೇಸ್ ಇದೆ, ಆ ಗಡಿಯನ್ನು ದಾಟುವಂಥ ಪ್ರಯತ್ನದಲ್ಲಿ ನಮ್ಮ ವೀರ ಸೇನಾನಿಗಳು ಆ ಒಂದು F-16 ಹೊರದುಳಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮತ್ತೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಗಡಿಗಳು ಕೂಡ ಭದ್ರತೆಯಿಂದ ಇವತ್ತು ಕಾಯ್ದುಕೊಳ್ತಾ ಇದ್ದಾರೆ. ಎಲ್ಲ ಸೇನೆಗಳು ಎಲ್ಲ ಗಡಿಗಳಲ್ಲೂ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಪಾಕಿಸ್ತಾನಕ್ಕೆ ಮುಖ ಉಳಿಸ್ಕೊಳ್ಳುವ ಪ್ರಯತ್ನದಲ್ಲಿ ಇವತ್ತು ಬಹಳಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಇಲ್ಲ ಸಲ್ಲದ ಕಥೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಫೇಕ್ ವಿಡಿಯೋಗಳನ್ನು ಬಿಡ್ತಾ ಇದ್ದಾರೆ, ಫೇಕ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಏಕಾಂಗಿ ಆದಂಥ ಪಾಕಿಸ್ತಾನಕ್ಕೆ ಯುದ್ಧಕ್ಕಿಂತಲೂ ಕೂಡ ಒಂದು ಡಿಪ್ಲೊಮೆಟಿಕ್ ಆಗಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಮನಸ್ಸಿದೆ. ಆದರೆ ಅದು ನಂಬುವಂಥದ್ದಲ್ಲ. ಈಗ 42 ಜನ CRPF ಯೋಧರು ಇವತ್ತೇನು ಭಯೋತ್ಪಾದಕ ಸಂಘಟನೆಗೆ ಬಲಿಯಾದರೂ ಅದು ಸಾಕ್ಷಿ ಅಲ್ವಾ? ಹಾಗಿದ್ರೆ ಅದು ಯಾವ ಕಾರ್ಯಾಚರಣೆ? ಹಾಗಿದ್ರೆ ಅದ್ರ ಹೊಣೆ ಯಾರು ಹೊರಬೇಕು? ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರವಾದಿ ಸಂಘಟನೆ ನೆಲೆ ಕೊಟ್ಟಂತ ಪಾಕಿಸ್ತಾನ ಹೊರತು ಭಾರತ ಅಲ್ಲ. ಸೊ ಭಾರತ ಹೇಳ್ತಾ ಇರ್ತಕ್ಕಂಥ ಕೆಲಸವನ್ನ ಪಾಕಿಸ್ತಾನ ಮಾಡಿದ್ರೆ ಭಾರತದ ಏರ್ ಫೋರ್ಸ್ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡುವ ಅಗತ್ಯ ಬರ್ತಿರ್ಲಿಲ್ಲ. ಸೊ ಇದು ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ, ಗೊತ್ತಿದ್ರೂ ಕೂಡ ತನ್ನ ದೇಶದ ಜನರನ್ನ, ತನ್ನ ಎದುರಾಳಿಗಳನ್ನ, ಅಲ್ಲ ಮೂಲಭೂತವಾದ ಮನಸ್ಥಿತಿಗಳನ್ನ ಮೆಚ್ಚಿಸಲಿಕ್ಕೆ ಏನೆಲ್ಲ ನಾಟಕಗಳು ಮಾಡ್ಕೊಳ್ತಾ ಇದೆ. ಇವತ್ತು ಇನ್ನೊಂದು ನಾಟಕ ಶಾಂತಿ ಮಂತ್ರದ ನಾಟಕ. ಓಕೆ, ಥ್ಯಾಂಕ್ ಯು ಲಕ್ಷ್ಮಣ್ ಹೂಗಾರ್.